ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ವೇ ಟು ಸಕ್ಸಸ್ JSN ಮೈಸೂರಿನಿಂದ. ಈ ದಿನದ ಟಾಪಿಕನ್ನು ಹೋಗೋದಕ್ಕಿಂತ ಮುನ್ನ ಒಂದು ಸಣ್ಣ ಕಥೆಯೊಂದಿಗೆ ಆರಂಭಿಸೋಣ. ಒಂದು ಸಣ್ಣ ಮಗು ತನ್ನ ತಂದೆಯ ಬಳಿ ಹಠ ಮಾಡಿ ಒಂದು ಚಾಕ್ಲೇಟನ್ನು ಪಡೆದುಕೊಳ್ಳುತ್ತದೆ. ತದನಂತರ ರಸ್ತೆಯಲ್ಲಿ ಬರುವ ಸಂದರ್ಭ ಮತ್ತೋರ್ವ ಮಹಿಳೆ ಒಂದು ಸಣ್ಣ ಪುಟ್ಟ ಮಗುವನ್ನು ತನ್ನ ಕಂಕುಳಿನಲ್ಲಿ ಇಟ್ಟುಕೊಂಡು ಬರ್ತಾ ಇರ್ತಾಳೆ. ಆ ಪುಟ್ಟ ಮಗು ಈ ಮಗುವಿಗೆ ಒಂದು ಸನ್ನೆಯನ್ನು ಮಾಡುತ್ತದೆ. ಆ ಸನ್ನೆಯನ್ನು ಕಂಡಂತಹ ಮಗು ಪ್ರೀತಿಯಿಂದ ನಿಷ್ಕಲ್ಮಶ ಮನಸ್ಸಿನಿಂದ ತನ್ನ ತಂದೆ ಕೊಡಿಸಿದಂತಹ ಚಾಕ್ಲೇಟನ್ನು ಆ ಮಗುವಿಗೆ ನೀಡುತ್ತೆ. ತದನಂತರ ತಂದೆ ಕೇಳ್ತಾರೆ, ಅರೆ ನೀನು ಅಷ್ಟೊಂದು ಹಠ ಮಾಡಿ ಆ ಚಾಕ್ಲೇಟ್ ತೊಗೊಂಡೆ, ಈಗ ನೋಡಿದ್ರೆ ಆ ಮಗು ಕೊಡ್ತಾ ಇದೆಯಾ, ನಿನಗೆ ಬೇಡವಾ? ಮಗು ನಿಷ್ಕಲ್ಮಶ ಮನಸ್ಸಿನಿಂದ ಉತ್ತರ ಕೊಡುತ್ತದೆ, ಮುಗ್ಧ ಮನಸ್ಸಿನಿಂದ, ಅಪ್ಪ ನನ್ನೊಂದಿಗೆ ನೀನಿದ್ದೀಯ, ಅವರೊಂದಿಗೆ ಯಾರಿದ್ದಾರೋ ನನಗೆ ತಿಳಿದಿಲ್ಲ, ಆದರೂ ಆ ಮಗು ನನ್ನ ನೋಡಿ ಸನ್ನೆ ಮಾಡಿತು. ಆ ಸನ್ನೆಗೆ ನನ್ನ ಮನಸ್ಸು ನನ್ನ ಕೈಯಲ್ಲಿರುವಂತಹ ಚಾಕ್ಲೇಟನ್ನು ಆ ಮಗುಗೆ ನೀಡು ಎಂದು ಹೇಳಿತು. ಹಾಗಾಗಿ ನಾನು ಕೊಟ್ಟೆ. ನೋ ಪ್ರಾಬ್ಲಮ್, ಲೆಟ್ಸ್ ಗೋ. ಲೆಟ್ಸ್ ಗೋ, ಸಿಂಪಲ್ ರೈಟ್, ಸಿಂಪಲ್ ವರ್ಡ್. ತಂದೆಯ ಬಹಳ ಖುಷಿಯಿಂದ ತಂದೆ ಮುಂದುವರಿತಾರೆ. ಓಕೆ, ಒಳ್ಳೆಯದಾಗಲಿ, ನಿನಗೆ ಒಳ್ಳೆಯ ಬುದ್ಧಿ ಇದೆ, ನಿನ್ನ ಆ ಒಂದು ವಿಚಾರವನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಅಭಿನಂದಿಸ್ತೀನಿ ಅಂತ ಹೇಳ್ತಾರೆ. ಅಂದರೆ ನಮಗೆ ದಕ್ಕದ ಅಥವಾ ನಮಗೆ ಬಂದಂತಹ ವಸ್ತು ಪರರ ಪಾಲಾಗಬಹುದು, ಪರರಿಗೆ ಇಷ್ಟವಾಗಬಹುದು, ಪರರಿಗೆ ಭಗವಂತ ನಮ್ಮಿಂದಲೇ ಕೊಡಿಸಬಹುದು. ಅದನ್ನು ಕೂಡ ನಾವು ಸ್ವೀಕರಿಸಲೇಬೇಕು, ಮುಂದುವರಿಯಲೇಬೇಕು. ದಟ್ ಈಸ್ ದ ಟಾಪಿಕ್ ಆಫ್ ದಿ ಡೇ ಈಸ್ ವೆರಿ ಸಿಂಪಲ್, ಲೆಟ್ಸ್ ಗೋ. ದಟ್ ಈಸ್ ವಿತ್ ಅ ಟ್ಯಾಗ್ ಲೈನ್, ರಿಸೀವ್ ಆ್ಯಂಡ್ ಪ್ರೊಸೀಡ್. ಜೀವನದಲ್ಲಿ ಬರುವಂಥ ಸವಾಲುಗಳನ್ನು ಸ್ವೀಕರಿಸೋಣ. ಆ ಸವಾಲುಗಳಿಗೆ ಎದೆಗುಂದದೆ ಆ ಸವಾಲುಗಳ ಪರಿಹಾರವನ್ನು ನಾವು ಕಂಡುಕೊಳ್ಳೋಣ. ಪರಿಹಾರ ಬರಲು ಯಾರು ನಮಗೆ ಸಹಕಾರಿಯಾಗುತ್ತಾರೆ, ಯಾರು ನಮ್ಮೊಂದಿಗೆ ನಿಲ್ಲುತ್ತಾರೆ, ಅವರನ್ನು ನಾವು ಆಯ್ಕೆ ಮಾಡಿಕೊಳ್ಳೋಣ. ಸುಖಕರವಾದ ಪರಿಸ್ಥಿತಿಯಲ್ಲಿ ಎಲ್ಲರೂ ನಿಮ್ಮೊಂದಿಗೆ ಇರುತ್ತಾರೆ, ಅವರು ನಿಜವಾದ ಸ್ನೇಹಿತರೇ, ನಿಜವಾದ ಬಂಧುಗಳೇ ಎಂದು ನಾವು ಅರ್ಥೈಸಿಕೊಂಡು ತದನಂತರವಷ್ಟೇ ಮುಂದುವರಿಯಬೇಕಾಗುತ್ತದೆ. ಕಷ್ಟಕಾಲದಲ್ಲಿ ನಿನ್ನೊಂದಿಗೆ ನಿಲ್ಲುವವರು ಯಾರು? ನಿನ್ನ ಪರಿಸ್ಥಿತಿ ಸುಖಮಯವಾಗಿದ್ದಾಗ ನಿನ್ನೊಂದಿಗೆ ನಿಲ್ಲುವವರು ಯಾರು? ನಿನ್ನೊಂದಿಗೆ ನಿನ್ನ ಎಲ್ಲ ಆಚರಣೆಗಳನ್ನು, ನಿನ್ನ ಎಲ್ಲ ಸಂಭ್ರಮಗಳನ್ನು ಆನಂದಿಸುವವರಿಗೆ ಯಾರು? ಬರೀ ಆನಂದಕ್ಕೆ ಸೀಮಿತವಾದವರು ಯಾರು ಎಂಬುದನ್ನು ವಿಭಾಗಿಸಿಕೊಂಡು ಅವರ ಏಳಿಗೆ ಅಥವಾ ಅವರ ಮನಸ್ಥಿತಿಗೆ ತಕ್ಕಂತೆ ನಾನು ವರ್ತಿಸಬೇಕಾಗುತ್ತೆ. ಪ್ರೀತಿಯ ಸ್ನೇಹಿತ ಬಂಧುಗಳೇ, ವ್ಯಕ್ತಿಗಳನ್ನು ಅನ್ವೇಷಿಸಿ, ವ್ಯಕ್ತಿಗಳನ್ನು ವಿಶ್ಲೇಷಿಸಿ, ವಿಶ್ಲೇಷಣೆ ಆಧಾರಿತ ವಿಚಾರಧಾರದೊಂದಿಗೆ ಮುಂದುವರಿಯಿರಿ. ಏನೇ ಬಂದರೂ ಸ್ವೀಕರಿಸಿ. ಲೆಟ್ಸ್ ಗೋ ವಿತೌಟ್ ಗೋಯಿಂಗ್ ಟು ದ ಡಿಪ್ರೆಷನ್ ಆರ್ ವಿತೌಟ್ ಅಂಡರ್ಗೋಯಿಂಗ್ ಎನಿ ಡಿಸ್ಟರ್ಬೆನ್ಸ್. ಮನಸ್ಸನ್ನು ಸೀಮಿತದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಅವಮಾನಗಳು ಸರ್ವೇ ಸಾಮಾನ್ಯವಾಗಿರುತ್ತದೆ. ಆ ಅವಮಾನಗಳನ್ನು ಸನ್ಮಾನವಾಗಿ ಪರಿವರ್ತಿಸಿದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತದೆ ಎಂಬ ಮಾತಿನೊಂದಿಗೆ, ನಿನ್ನ ಬಳಿ ಧನಲಕ್ಷ್ಮಿ ಯೋಗ ಚೆನ್ನಾಗಿ ಇದ್ದಾಗ ನಿನಗೆ ಪ್ರತಿಯೊಬ್ಬರು ಸರ್ ನಮಸ್ತೆ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ನಾವು ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ, ಹಾಗೆ ಹೀಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಮಾತುಕತೆಯನ್ನು ನೀವು ಕಂಡಿರ್ತೀರಿ. ಅದೇ ವ್ಯಕ್ತಿ ಒದ್ದಾಡುತ್ತಿದ್ದಾಗ, ಕಷ್ಟದಲ್ಲಿ ಸಿಲುಕಿದಾಗ ಆತನಿಗೆ ಯಾರು ಬೆನ್ನೆಲುಬಾಗಿ ನಿಲ್ಲುತ್ತಾರೆ, ಆತನಿಗೆ ಮನಿ ಸಪೋರ್ಟ್ ಅಲ್ಲ, ಮಾರಲ್ ಸಪೋರ್ಟ್ನಾದರೂ ಯಾರು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಿತ್ಯ ಜೀವನದ ಅಂಶ ಒಂದು ಕರೆ ಮಾಡಿದಾಗಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸಿಂಪಲ್ ಎಕ್ಸಾಂಪಲ್, ವೆನ್ ಯು ಕಾಲ್ ಅ ಪರ್ಸನ್, ಇಫ್ ಈಸ್ ನಾಟ್ ರೆಡಿ ಟು ಸಪೋರ್ಟ್ ಯು, ಇಫ್ ಈಸ್ ನಾಟ್ ರೆಡಿ ಆರ್ ಇಫ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಆನ್ ಯು, he may say I am busy even though he is sleeping or even though he is very much free only. ಅದೇ ವ್ಯಕ್ತಿ ನಿಮ್ಮ ಬಳಿ ಎಲ್ಲವೂ ಇದ್ದಾಗ ನೀವು ಕೊಟ್ಟಂಥ ಮಿಸ್ ಕಾಲಿಗೆ ಆತನೇ ಕಾಲ್ ಮಾಡ್ತಾನೆ. ನೀವೊಂದು ಮಿಸ್ ಕಾಲ್ ಕೊಟ್ಟರೆ ಸಾಕು, ಆ ಕಡೆಯಿಂದನೇ ಕಾಲ್ ಬರುತ್ತೆ. ಸರಿ ಇಡಿಯನ್, ಸಿಂಪಲ್. ಏನೇ ಬರಲಿ ಸ್ವೀಕಾರ ಮಾಡೋಣ. ಸ್ವೀಕರಿಸಿ ಮುನ್ನಡೆಯಿರಿ. ಸವಾಲಿಗೆ ಪರಿಹಾರ ಹುಡುಕುವುದು ನಮ್ಮ ಕೆಲಸವಾಗಬೇಕೇ ಹೊರತು ಆ ಸವಾಲಿನ ಬಗ್ಗೆ ಚಿಂತೆ ಮಾಡುತ್ತಾ ಕೂತರೆ ಪರಿಹಾರ ಹೇಗೆ ಸಾಧ್ಯ? ನಿನ್ನೆಯಿಂದ ಪಾಠ ಕಲಿಯೋಣ. ನಿನ್ನೆಯಿಂದ ಪಾಠ ಕಲಿತು ಇಂದು ಅದನ್ನು ಅನುಭವಕ್ಕೆ ತಂದುಕೊಂಡು ಆ ಅನುಭವದ ಮುಖಾಂತರ ನಾಳೆಯನ್ನು ಸ್ವಚ್ಛವಾಗಿಸಿಕೊಳ್ಳೋಣ, ನಾಳೆಯನ್ನು ವೃದ್ಧಿ ಮಾಡಿಕೊಳ್ಳೋಣ ಎಂಬ ಮಾತು ನಮ್ಮ ವಿಶ್ವಾಸ, ನಮ್ಮ ಪ್ರೀತಿ ಎಂಬ ಮಾತು ನಮ್ಮದಾಗಿದೆ. ಪ್ರೀತಿಯ ಹಿತೈಷಿ ಬಂಧುಗಳೇ, ರಕ್ತ ಸಂಬಂಧಗಳು ಅಥವಾ ಹಣ ಆಧಾರಿತ ಸಂಬಂಧಗಳು ಅಥವಾ ನಿಮ್ಮ ಬಳಿ ಇರುವಂತಹ ವಸ್ತುಗಳ ಮೇಲೆ
ಅವಲಂಬಿತವಾದಂತಹ ಸಂಬಂಧಗಳು ತಾತ್ಕಾಲಿಕವಾಗಿರುತ್ತವೆ. ಕಾರಣ ನನ್ನ ಬಳಿ ಇದ್ದಂತಹ, ಇರುವಂತಹ, ಮುಂದೆ ಇರಬಹುದಾದಂತಹ ಎಷ್ಟೋ ಅಂಶಗಳು ತಾತ್ಕಾಲಿಕವಷ್ಟೇ. ಈ ದಿನ ನನ್ನ ಬಳಿ ಇದ್ದದ್ದು ಮತ್ತೊಬ್ಬರ ಬಳಿ ಹೋಗಬಹುದು, ಮತ್ತೊಬ್ಬರ ಬಳಿಯಿಂದ ಇನ್ನೊಬ್ಬರ ಬಳಿ ಹೋಗಬಹುದು. ಹಾಗೆ ಇಟ್ ವಿಲ್ ಬಿ ಅ ಸೈಕಲ್, ಆರ್ ಯು ಕ್ಯಾನ್ ಸೇ ಇಟ್ ಈಸ್ ಎ ರೊಟೇಷನ್ ಆಫ್ ದ ಥಿಂಗ್ಸ್ ಇನ್ ದಿ ಲೈಫ್. ಮೆಟೀರಿಯಾಲಿಸ್ಟಿಕ್ ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಆಗಿ ಇರೋದಿಲ್ಲ. ಒಂದು ಉದಾಹರಣೆ ಹೇಳೋದಾದರೆ, ರೇಮಂಡ್ ಅಂತ ದೊಡ್ಡ ಕಂಪನಿ ಇವತ್ತು ಅದರ ಮಾಲೀಕರು ತನ್ನ ಮಗನ ವಿರುದ್ಧವೇ ಕೋರ್ಟಿನಲ್ಲಿ ದಾವೆಯನ್ನು ಹೂಡಿ ಕೇಸ್ ನಡೆಸ್ತಾ ಇದ್ದಾರೆ. ಮಗ ತಂದೆಯನ್ನು ಹೊರಹಾಕಿದ್ದಾನೆ, ಆದರೂ ಕೂಡ ಆ ವ್ಯಕ್ತಿ ಇನ್ನೂ ಬದುಕಿದ್ದಾರೆ. ಆ ವ್ಯಕ್ತಿಯ ಸ್ವಾವಲಂಬ ಅಥವಾ ಸ್ವಾಭಿಮಾನ ಎಂದಿಗೂ ಮರೆಯಾಗೋದಿಲ್ಲ. ಕಂಪನಿಯನ್ನು ಕಟ್ಟಿ ಬೆಳೆಸಿದಂತಹ ತಂದೆ ಇಂದು ತನ್ನ ಮಗನ ವಿರುದ್ಧವೇ ಹೋರಾಟವನ್ನು ಮಾಡುವಂಥ ಸಂದರ್ಭವನ್ನು ನಾವು ಕಂಡಿದ್ದೇವೆ, ಅದಕ್ಕೆ ಸಾಕ್ಷಿಯೂ ಆಗಿದ್ದೇವೆ. ಇಂತಹ ಪ್ರಪಂಚದಲ್ಲಿ, ಅಂದರೆ ಈ ಕಲಿಯುಗದಲ್ಲಿ ಕಲಿಯುತ್ತಲೇ ಇರಬೇಕಾಗಿದೆ. ಕಲಿಯುಗ ಸಾಮಾನ್ಯವಾಗಿ ಅಥವಾ ಸರಳವಾಗಿ ಹೇಳ್ತೀನಿ ಅಂದರೆ, ಕಲಿಯಬೇಕಾದ ಯುಗ, ಕಲಿಸುವ ಯುಗ, ಕಲಿಯುತ್ತಲೇ ಇರಬೇಕಾದ ಯುಗ. ಕಲಿಯೋಣ, ಕಲಿತು ಮುನ್ನಡೆಯೋಣ, ಸ್ವೀಕರಿಸೋಣ, ಹಾಗೆ ಮುಂದೆ ಸಾಗೋಣ. Let's receive and proceed whatever the things comes to your life without undergoing any disappointment. That's what the topic says. Be proud of yourself because you are great. If you want to see a greatest person in the world, kindly see the mirror. When you feel you are great, then only you can become a great person in the society, none other than you. Everything depends upon you only. If you are feeling yourself great, then you can become a great, you can become a proud person. Be proud to be yourself. Implement your qualities, implement your talent, and learn from the developments, what are the things happening in this society. With this, hereby we are signing out from Way to Success GSN Mysore, hosted by Satish Master. Let's go, receive and proceed.